ಪಾಪಿ ಮಗನೋರ್ವ ಕುಡಿಯೋಕೆ ಕಾಸು ಕೊಟ್ಟಿಲ್ಲ ಅಂತೇಳಿ ತಾಯಿಗೆ ಚಾಕು ಇರಿದ್ಬಿಟ್ಟಿದ್ದಾನೆ. ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಾಯಿಯ ಬಳಿಯಲ್ಲಿ ಮೊದಲು ಈತ ಹಣವನ್ನು ಕೇಳಿದ್ದಾನೆ ಕುಡಿಯೋಕೆ. ಚಾಕು ಇರಿದು ತಾಯಿಯ ತಾಳಿ ಕಿತ್ಕೊಂಡು ಹೋಗಿದ್ದಾನೆ ಪಾಪಿ ಪುತ್ರ. ಜ್ಞಾನಭಾರತಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ರಾಹುಲ್ ಅಲಿಯಾಸ್ ಕಲರ್ಸ್ನಿಂದ ಜಯಲಕ್ಷ್ಮಿ ಗೌಡಗೆ ಚಾಕು ಇರಿಯಲಾಗಿದೆ. ಗಾಯಾಳು ಜಯಲಕ್ಷ್ಮಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಜನ. ಘಟನೆ ಸಂಬಂಧ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ತನ್ನ ಕುಡಿತದ ಚಟಕ್ಕಾಗಿ ಹೆತ್ತ ತಾಯಿಗೆ ಚಾಕು ಇರಿದಂಥ ಪಾಪಿ ಮಗ ಈತ. ಚಾಕು ಇರಿಯೋದಷ್ಟೇ ಅಲ್ಲದೆ ಅವರ ಮಾಂಗಲ್ಯ ಸರವನ್ನೇ ಕಿತ್ಕೊಂಡು ಓಡಿ ಹೋಗಿದ್ದಾನೆ. ಅಕ್ಕಪಕ್ಕದವರು ಕೂಡಲೇ ನೋಡಿದ್ರು. ಪಾಪ ತಾಯಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ನೋಡ್ತಾ ಇರ್ಬೋದು ಫೋಟೋದಲ್ಲಿ ಮಗನ ಹೆಸರು ರಾಹುಲ್ ಅಂತೇಳಿ, ಈತನ ಅಮ್ಮನ ಹೆಸರು, ತಾಯಿ ಹೆಸರು ಜಯಲಕ್ಷ್ಮಿ ಅಂತೇಳಿ. ತಾಯಿಯೇ ದೇವರು ಅಂತ ಪೂಜೆ ಮಾಡೋದು ಬಿಟ್ಟು ಎಣ್ಣೆಗಾಗಿ ಚಟಕ್ಕಾಗಿ ತಾಯಿಗೆ ಚಾಕು ಇರಿದಿದ್ದಾನೆ ಈ ಪಾಪಿ ಮಗ. ಕುಡಿಯೋಕ್ಕೆ ಹಣ ಕೊಟ್ಟಿಲ್ಲ ಅಂತೇಳಿ ತಾಯಿಗೆ ಚಾಕು ಇರಿದು ತಾಳಿಯನ್ನು ಕಿತ್ಕೊಂಡಿರುವಂಥದ್ದು ಪಾಪಿ ಮಗ. ಇಲ್ಲಿ ತಂದೆ ಅವರ ತಾಯಿ ಮತ್ತು ಮಕ್ಕಳು ಕೂಡ ಇಲ್ಲೇ ಸುಮಾರು ಒಂದು 5 ವರ್ಷದಿಂದ ಮೈಕ್ ಆನ್ ಮಾಡಿ ನಾವು ಇಲ್ಲೇ ಇರೋದು, ಪಕ್ಕದಲ್ಲೇ ಇದು ನಮ್ಮದು ಸ್ವಂತ ಮನೆ ಇಲ್ಲೇ ಇರೋದು. ಈಗ ಕಳೆದ ಮಂಗಳವಾರ ಇಲ್ಲಿ ಒಂದು ರಾತ್ರಿ 10 ಗಂಟೆ ಸಮಯದಲ್ಲಿ ಒಂದು ಘಟನೆ ಮತ್ತು ಒಂದು ದುರಂತ ನಡೀತು. ಭಾಳ ದುಃಖಕರವಾದಂಥ ವಿಚಾರ. ಇಲ್ಲಿ ಇವರು ಸುಮಾರು ಒಂದು 6 ವರ್ಷದಿಂದ ಇದೇ ಮನೆಯಲ್ಲಿ ಬಾಡಿಗೆಗಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳು ಇರಲಿಲ್ಲ, ನ್ಯೂನವಾಗಿದ್ದರು. ಅಲ್ಲಿ ಇರ್ತಕ್ಕಂಥ ಅವತ್ತೊಂದು ದಿವಸ ಮಂಗಳವಾರ ರಾತ್ರಿ 10 ಗಂಟೆನಲ್ಲಿ ಅವರ ದೊಡ್ಡ ಮಗ ಬೇರೆ ಯಾವುದೋ ಕಾರಣ ಅಂತ ತನ್ನ ತಾಯಿಗೆ ಚುಚ್ಚಿರುವಂಥದ್ದು, ಹಲವಾರು ಭಾಗದಲ್ಲಿ ಹಲವಾರು ಚುಚ್ಚಿರ್ತಕ್ಕಂಥದ್ದು ನಾವು ಗಮನಿಸ್ತು. ತಕ್ಷಣದಲ್ಲಿ ಅವರನ್ನು ಆಸ್ಪತ್ರೆಗೆ, ಆ ಪಕ್ಕದ ಮನೆಯವರೆಲ್ಲರೂ ಸೇರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಈಗ ಅವರು ಚೇತರಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ. ಏನು ವಿಚಾರ ಗಲಾಟೆ ಆಗಿದೆ ಅಂತ ಹೇಳಿ ಸರ್, ಬಹುಶಃ ಅದು ಆ ಹುಡುಗನಿಗೆ ಕುಡಿತದ ಒಂದು ದುರಭ್ಯಾಸ ಇದ್ದ ಕಾರಣದಿಂದ, ಕುಡಿಲಿಕ್ಕೆ ಹಣ ಕೊಡಿಲ್ಲ ಅಂತಕ್ಕಂಥ ಒಂದು ಕಾರಣಾಂತರದಿಂದ ತನ್ನ ತಾಯಿಗೆ ಚೂರಿ ಹಾಕಿದ್ದಾರೆ ಅಂತಕ್ಕಂಥದ್ದು ಬಹಳ ಖೇದಕರವಾದಂಥ. ಇಲ್ಲಿ ನಾವು ಇಲ್ಲೇ ವಾಸವಾಗಿರೋದು. ಇಲ್ಲಿ ತಂದೆ ಅವರ ತಾಯಿ ಮತ್ತು ಮಕ್ಕಳು ಕೂಡ ಇಲ್ಲೇ ಸುಮಾರು ಒಂದು 5 ವರ್ಷದಿಂದ ಮೈಕ್ ಆನ್ ಮಾಡಿ ನಾವು ಇಲ್ಲೇ ಇರೋದು, ಪಕ್ಕದಲ್ಲೇ ಇದು ನಮ್ಮದು ಸ್ವಂತ ಮನೆ ಇಲ್ಲೇ ಇರೋದು. ಈಗ ಕಳೆದ ಮಂಗಳವಾರ ಇಲ್ಲಿ ಒಂದು ರಾತ್ರಿ 10 ಗಂಟೆ ಸಮಯದಲ್ಲಿ ಒಂದು ಘಟನೆ ಮತ್ತು ಒಂದು ದುರಂತ ನಡೀತು. ಭಾಳ ದುಃಖಕರವಾದಂಥ ವಿಚಾರ. ಇಲ್ಲಿ ಇವರು ಸುಮಾರು ಒಂದು 6 ವರ್ಷದಿಂದ ಇದೇ ಮನೆಯಲ್ಲಿ ಬಾಡಿಗೆಗಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳು ಇರಲಿಲ್ಲ, ನ್ಯೂನವಾಗಿದ್ದರು. ಅಲ್ಲಿ ಇರ್ತಕ್ಕಂಥ ಅವತ್ತೊಂದು ದಿವಸ ಮಂಗಳವಾರ ರಾತ್ರಿ 10 ಗಂಟೆನಲ್ಲಿ ಅವರ ದೊಡ್ಡ ಮಗ ಬೇರೆ ಯಾವುದೋ ಕಾರಣ ಅಂತ ತನ್ನ ತಾಯಿಗೆ ಚುಚ್ಚಿರುವಂಥದ್ದು, ಹಲವಾರು ಭಾಗದಲ್ಲಿ ಹಲವಾರು ಚುಚ್ಚಿರ್ತಕ್ಕಂಥದ್ದು ನಾವು ಗಮನಿಸ್ತು. ತಕ್ಷಣದಲ್ಲಿ ಅವರನ್ನು ಆಸ್ಪತ್ರೆಗೆ, ಆ ಪಕ್ಕದ ಮನೆಯವರೆಲ್ಲರೂ ಸೇರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಈಗ ಅವರು ಚೇತರಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ. ಏನು ವಿಚಾರ ಗಲಾಟೆ ಆಗಿದೆ ಅಂತ ಹೇಳಿ ಸರ್, ಬಹುಶಃ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.